120ರ ಗಡಿ ದಾಟುತ್ತಾ ಪೆಟ್ರೋಲ್ ದರ. ಕೇವಲ 11 ದಿನಗಳಲ್ಲಿ 8 ರೂಪಾಯಿ ಹೆಚ್ಚಳವಾಯಿತು ಪೆಟ್ರೋಲ್ ದರ. ಸಿಕ್ಕಾಪಟ್ಟೆ ನಷ್ಟ ಆಗ್ತಾ ಇವೆ ಎನ್ನುತ್ತಿರುವಂತಹ ತೈಲ ಕಂಪನಿಗಳು ನಷ್ಟ ಸರಿದೂಗಿಸಲು ಇಂಧನ ಬೆಲೆ 20 ರೂಪಾಯಿ ಅಷ್ಟು ಹೆಚ್ಚಳ ಮಾಡಲು ಪಟ್ಟನ್ನ ಹಿಡಿದಿದ್ದಾರೆ. ಹಂತ ಹಂತವಾಗಿ ತೈಲ ದರ ಹೆಚ್ಚಿಸ್ತಾ ಇರುವಂತಹ ತೈಲ ಕಂಪನಿಗಳು. ಇದೇ ಪರಿಸ್ಥಿತಿ ಮುಂದೆ ವರೆದ್ರೆ ಪೆಟ್ರೋಲ್ ಬೆಲೆ 120 ರೂಪಾಯಿ ಆಗುವುದು ಪಕ್ಕ. ಕೇಡುಗಾಲದಲ್ಲಿ ಮೂಡುತ್ತಿದೆ ಸಣ್ಣದೊಂದು ಆಶಾಕಿರಣ. ಅಮೆರಿಕ ಹಾಗೆ ಇರಾನ್ ಶಾಂತಿ ಒಪ್ಪಂದದ ನಡುವೆ ನಡೆಯುವಂತಹ ಸಾಧ್ಯತೆ ಇದೆ. ಒಪ್ಪಂದ ಈಗಾಗಲೇ 2 ವಾರಗಳ ಕನಿಷ್ಠ ಮಟ್ಟಕ್ಕೆ ಕುಸಿದಿರುವಂತಹ ಕಚ್ಚಾ ತೈಲ ದರ 4.55ರಷ್ಟು ಕುಸಿದು 98 ರೂಪಾಯಿ 33 ಪೈಸಾ ಅಷ್ಟು. ಇದೀಗ 120ರ ಗಡಿ ದಾಟುತ್ತಾ ಪೆಟ್ರೋಲ್ನ ದರ. ಕೇವಲ 11 ದಿನಗಳಲ್ಲಿ 8 ರೂಪಾಯಿ ಹೆಚ್ಚಳವಾಗಿರುವಂಥದ್ದು ಪೆಟ್ರೋಲ್ ದರದಲ್ಲಿ. ಸಿಕ್ಕಾಪಟ್ಟೆ ನಷ್ಟ ಆಗ್ತಾ ಇದೆ ಅಂತ ತೈಲ ಕಂಪನಿಗಳು ಹೇಳ್ತಾ ಇರುವಂಥದ್ದು. ನಷ್ಟ ಸರಿದೂಗಿಸುವುದಕ್ಕೆ ಇಂಧನ ಬೆಲೆ ಈಗ 20 ರೂಪಾಯಿ ಅಷ್ಟು ಹೆಚ್ಚಳ ಆಗೋದಕ್ಕೆ ಈಗ ಪಟ್ಟನ್ನ ಹಿಡಿದಿರುವಂಥದ್ದು. ಹಂತ ಹಂತವಾಗಿ ತೈಲ ದರವನ್ನ ಹೆಚ್ಚಿಸ್ತಾ ಇವೆ ತೈಲ ಕಂಪನಿಗಳು. ಪೆಟ್ರೋಲ್ ದರ ಏರಿಕೆಯನ್ನ ಗಮನಿಸ್ತಾ ಹೋಗೋದಾದ್ರೆ ಒಂದೇ ತಿಂಗಳಿನಲ್ಲಿ ಹೇಗೆ ದರ ಏರಿಕೆಯನ್ನ ಕಂಡಿರುವಂಥದ್ದು ಅಂತ ಮೇ 15ನೇ ತಾರೀಕು 3 ರೂಪಾಯಿ 27 ಪೈಸಾಗೆ ಏರಿಕೆಯಾಗಿತ್ತು. ಹಾಗೆ ಮೇ 20ರಂದು 95 ಪೈಸಾ ಏರಿಕೆಯನ್ನ ಕಂಡಿತ್ತು. ಜೊತೆಗೆ ಮೇ 23ರಂದು ಅಲ್ಲೂ ಕೂಡ 95 ಪೈಸಾ ಅಷ್ಟು ಏರಿಕೆಯಾಗಿತ್ತು ಪೆಟ್ರೋಲ್ ಲೀಟರ್ನಲ್ಲಿ ಬೆಲೆಯಲ್ಲಿ. ಇದೀಗ ಮೇ 25ನೇ ತಾರೀಕು ಅಂದ್ರೆ ಇವತ್ತು 2 ರೂಪಾಯಿ 61 ಪೈಸಾಗೆ ಏರಿಕೆಯಾಗಿರುವಂಥದ್ದು. 11ನೇ ದಿನದಲ್ಲಿ 8 ರೂಪಾಯಿ ಹೆಚ್ಚಳವಾಗಿರುವಂಥದ್ದು ಲೀಟರ್ ಪೆಟ್ರೋಲ್ನಲ್ಲಿ. ಹಾಗೆ ಡೀಸೆಲ್ ದರವನ್ನ ಗಮನಿಸ್ತಾ ಹೋಗೋದಾದ್ರೆ ಮೇ 15ನೇ ತಾರೀಕಿನಂದು 3 ರೂಪಾಯಿ 11 ಪೈಸಾಗೆ ಏರಿಕೆಯಾಗಿತ್ತು. ಜೊತೆಗೆ ಮೇ 20ನೇ ತಾರೀಕಿನಂದು 94 ಪೈಸಾಗೆ ಏರಿಕೆಯನ್ನ ಕಂಡಿತ್ತು ಡೀಸೆಲ್ ದರದಲ್ಲಿ. ಜೊತೆಗೆ ಮೇ 23ರಂದು 95 ಪೈಸಾಗೆ ಏರಿಕೆಯನ್ನ ಕಂಡಿತ್ತು ಡೀಸೆಲ್ ದರದಲ್ಲಿ. ಇವತ್ತು ಮೇ 25 2 ರೂಪಾಯಿ 71 ಪೈಸಾಗೆ ಏರಿಕೆಯಾಗಿರುವಂಥದ್ದು ಡೀಸೆಲ್ ದರದಲ್ಲಿ. ಸತತ ಬೆಲೆ ಏರಿಕೆಯಿಂದ ಈಗ ವಾಹನ ಸವಾರರು ಕಂಗಾಲಾಗಿದ್ದಾರೆ. 11ನೇ ದಿನದಲ್ಲಿ 8 ರೂಪಾಯಿ ಹೆಚ್ಚಳವಾಗಿರುವಂಥದ್ದು ಪೆಟ್ರೋಲ್ ದರ. ಶಾಕ್ ಮೇಲೆ ಶಾಕ್ ಎದುರಾಗ್ತಾ ಇದೆ ವಾಹನ ಸವಾರರಿಗೆ. ಹೇಗೆ ಗಾಡಿ ಓಡಿಸಬೇಕು ಅನ್ನೋದೇ ಗೊತ್ತಾಗ್ತಾ ಇಲ್ಲ. ಈ ರೀತಿಯಾಗಿ ದಿನದಿಂದ ದಿನಕ್ಕೆ ಪೈಸೆ ಲೆಕ್ಕದಲ್ಲಿ ಏರಿಕೆ ಆಗ್ತಾ ಹೋದ್ರೆ ವಾಹನ ಸವಾರರು ತುಂಬಾನೇ ಕಷ್ಟ ಆಗುತ್ತೆ. ಮತ್ತೊಮ್ಮೆ ಡೀಸೆಲ್ ಹಾಗೆ ಪೆಟ್ರೋಲ್ ದರವನ್ನ ಏರಿಕೆ ಮಾಡಿದೆ ಸರ್ಕಾರಗಳು.